ಅಣ್ಣ, ಆದಿ ಮೇಲಿನ ಕೋಪನ ಇವನ್ ಮೇಲೆ ಯಾಕೆ ತೀರಿಸ್ಕೊತಿದ್ಯಾ? ಆದಿ ಕೋಪ ಹೇಗಂತ ನಿನಗ್ ಚೆನ್ನಾಗ್ ಗೊತ್ತಲ್ವಾ? ಇವನೀಗ ಸೈನ್ ಮಾಡಿಸ್ಕೊಂಡು ಹೋಗಿಲ್ಲ ಅಂದ್ರೆ ನೀನೇ ಯೋಚನೆ ಮಾಡು, ಆದಿ ಇವನ್ನ ಹೇಗ್ ಬೈಬೋದು ಅಂತ. ಎಲ್ಲ ಆಗಿರೋದು ಅವಳಿಂದಾನೆ. ಅದೇ ನಾನು ಹೇಳಿದ್ನಲ್ಲ, ನನಗೊಬ್ಳು ಹೆಂಡತಿ ಇದ್ಲು ಅಂತ, ಎಲ್ಲ ಅವಳಿಂದಾನೇ ಆಗಿದ್ದು. ಯಾವ ಅವಮಾನ ಮಾಡ್ತಿದ್ಲು ಅಂತಂದ್ರೆ, ನಾನ್ ಮಾಡ್ತಿದ್ನಲ್ಲ ಕೆಲ್ಸ, ನಾನ್ ಕೊಟ್ಟಿರೋ ಭಿಕ್ಷೆ ಅಂತ ನನಗೆ ಯಾವಾಗ ನೋಡಿದ್ರು ಕಾಟ ಕೊಡ್ತಿದ್ಲು. ಬನ್ನಿ ಬನ್ನಿ ಬನ್ನಿ. ಹಾ ಪೂಜಾ, ಚೆನ್ನಾಗಿದ್ಯಮ್ಮ? ಹೇಗಿದ್ಯಾ ಕಿಶನ್? ಓ ತಾಂಡವ್, ಹೇಗಿದ್ಯಪ್ಪ? ಬ್ರದರ್, ಭಾಗಿನ್ಗೆ ಕೊಟ್ಟಿರೋ ದುಡ್ಡು ಇದೆಯಲ್ಲ, ಅದನ್ನ ವಾಪಸ್ ತಗೋಬೇಕು ಅಂತ ಅನ್ಕೊಂಡಿದ್ದೀನಿ. ಬ್ರದರ್ ಸೂಪರ್, ಬ್ರದರ್ ಸೂಪರ್. ನಾನ್ ನಿಮಗ್ ಅವತ್ತೇ ಹೇಳಿದ್ನಲ್ಲ, ಅಷ್ಟೊಂದೆಲ್ಲ ದುಡ್ಡು ಕೊಡೋದ್ ಬೇಡ ಅಂತ. ಇದೇ ರೀಸನ್ಗೆನೆ ಅವ್ರಿಗೆ ಇಷ್ಟೊಂದೆಲ್ಲ ದುಡ್ಡು ಕೊಟ್ಬಿಟ್ರೆ ಅದನ್ನ ಹ್ಯಾಂಡಲ್ ಮಾಡೋದಕ್ಕೆ ಕಷ್ಟ ಆಗತ್ತೆ ಅಂತ ನನಗೆ ಅವತ್ತೇ ಗೊತ್ತಿತ್ತು ಬ್ರದರ್. ಅದಕ್ಕೆ ನಾನು ಹೇಳ್ತಿದ್ದು. ನೀವು ನೋಡಿದ್ರೆ ಇವಾಗ ರಿಯಲೈಸ್ ಆಗ್ತಿದೆ. ಬಟ್ ಇಟ್ಸ್ ಓಕೆ ಬ್ರದರ್, ಇಟ್ಸ್ ನಾಟ್ ಟೂ ಲೇಟ್. ಇವಾಗ್ಲೂ ನೀವು ವಾಪಸ್ ತಗೋಬಹುದು. ಅಷ್ಟು ದೊಡ್ಡ ಅಮೌಂಟ್ ಜೋಪಾನವಾಗಿ ನೋಡ್ಕೋಬೇಕು ಅನ್ನೋ ರೆಸ್ಪಾನ್ಸಿಬಿಲಿಟಿ ಇಲ್ವಾ ಅವ್ರಿಗೆ? ನಾನ್ ನಿಮ್ಗೆ ಅವತ್ತೇ ಹೇಳಿದೆ ಬ್ರದರ್, ಅಷ್ಟೊಂದು ದೊಡ್ಡ ಅಮೌಂಟ್ ಎಲ್ಲ ಕೊಡೋದ್ ಬೇಡ, ಯಾವ್ದೋ ಒಂದು ಬೇಕರಿಯಿಂದ ಒಂದು ಸ್ವೀಟ್ ಡಬ್ಬ ಕೊಡೋಣ ಅಂತ. ನಿನ್ನ ಮಾತೆ ಕೇಳಲಿಲ್ಲ. ಈಗ ನೋಡಿದ್ರೆ ಯಾವನೋ ಒಬ್ಬ ಕಳ್ಳ ಮನೆ ಒಳಗಡೆ ಬಂದು ಮನೆಯಲ್ಲಿ ಇಟ್ಟಿರೋ ದುಡ್ಡನ್ನ ತಗೊಂಡ್ ಹೋದ ಅಂತಂದ್ರೆ ಇವ್ರಿಗೆ ಯಾರಿಗೂ ಗೊತ್ತೇ ಆಗ್ಲಿಲ್ವಾ? ಓ ಸೂಪರ್. ಇವಾಗ ವಾಪಸ್ ಹೊರಟಿಯಾ? ಹೌದು ಅಂಕಲ್. ಸರಿ ಬಾ, ನಾನೇ ನಿನ್ನ ಡ್ರಾಪ್ ಮಾಡ್ತೀನಿ. ಅಂಕಲ್ ಬೇಡ, ಪರವಾಗಿಲ್ಲ, ನಾನೇ ಹೋಗ್ತೀನಿ. ಫ್ರೆಂಡು ಅವಳೇ ಬೇಡ ಅಂತಿದ್ದಾಳಲ್ಲ, ಬೇಡ ಬಿಡು. ಓ ಎಸ್, ಇದು ನಮ್ಮ ತಾಂಡವ್ ಬ್ರದರ್ ಇರೋ ಏರಿಯಾ. ಅಂಕಲ್ ಇಲ್ಲ ಇಲ್ಲ ಇಲ್ಲ, ಮುಂದೆ ಇಲ್ಲೇ ಸ್ಟಾಪ್ ಮಾಡ್ಬಿಡಿ. ಇಲ್ಲ. ಹ್ಞೂ ಅಂಕಲ್, ಆ ಡೆಡ್ ಇದೆಯಲ್ಲ ಅಲ್ಲೇ ನಮ್ಮ ಮನೆ. ಅಲ್ಲಿವರೆಗೂ ಡ್ರಾಪ್ ಮಾಡ್ತೀನಿ ಬಾ. ಅಯ್ಯೋ ಬೇಡ ಬೇಡ ಅಂಕಲ್, ಅಲ್ಲಿ ಕಾರ್ ಯೂ ಟರ್ನ್ ಮಾಡ್ಕೊಳಕ್ ಆಗಲ್ಲ, ನಿಮ್ಗೆ ಸುಮ್ಮನೆ ಕಷ್ಟ ಆಗುತ್ತೆ. ನಾನು ಇಲ್ಲಿಂದ ನಡ್ಕೊಂಡು ಹೋಗ್ತೀನಿ. ಇಡಿಯಟ್ ಇಡಿಯಟ್ ಆದಿ ನೀನು. ಎಲ್ಲ ಎಲ್ಲ ನಿನ್ ಕಣ್ಮುಂದೆ ನಡೀತಾ ಇದ್ರು, ಯಾವುದನ್ನು ಐಡೆಂಟಿಫೈ ಮಾಡಕ್ಕಾಗ್ಲಿಲ್ಲ ನಿನ್ ಕೈಲಿ. ಎಲ್ರೂ ಸೇರ್ಕೊಂಡು ಚೆನ್ನಾಗಿ ಮೋಸ ಮಾಡಿದ್ರು ನಿಂಗೆ. ಬ್ರದರ್ 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 ಅಂತ ಕರಿತಾ ಇದ್ದ ತಾಂಡವು, ಫ್ರೆಂಡು ಅನ್ಕೊಂಡಿದ್ ಭಾಗ್ಯ, ಎಲ್ಲದಕ್ಕಿಂತ ಹೆಚ್ಚಾಗಿ ನಾನು ಇಷ್ಟಪಡ್ದಂಗಂತ ತನ್ಮಯ್, ತಂಗಿ ಅನ್ಕೊಂಡಿದ್ ಪೂಜಾ, ಗೆಳತಿ, ಓ ಗಾಡ್ ಗೆಳತಿ, ನೀವು ನನಗ್ ಮೋಸ ಮಾಡ್ಬಿಟ್ರಲ್ಲ. ಎಂತ ಒಳ್ಳೆ ಫ್ರೆಂಡ್ ಅನ್ಕೊಂಡಿದ್ದೆ. ಓ ಅದಿ ನೀನ್ ಯಾವ್ದಕ್ಕೂ ಯೂಸ್ ಇಲ್ಲ. ವೇಸ್ಟ್ ಬಾಡಿ ನೀನು. ಮಾವ, ಅಮ್ಮ ಎಲ್ಲಿ ಹೋದ್ಲು? ಅವರು ಅವ್ರ ಮನೆಗೆ ಹೋಗಿದ್ದಾರೆ ಮಗಳೇ, ಇನ್ನೇನ್ ಬರ್ಬೋದು. ಬಂದ್ರಾ? ಎಷ್ಟೊತ್ತಿಗೆ ಬಂದ್ರಿ? ತನ್ವಿ ಎಂಜಾಯ್ ಮಾಡಿದ್ಲಾ? ಭಾಗ್ಯ, ಪ್ರಯಾಣ ಎಲ್ಲ ಸುಖಕರವಾಗಿತ್ತಾ? ಅಯ್ಯೋ ಭಾಗ್ಯ, ನನ್ ಏನ್ ಕೇಳ್ತೀಯ ನನ್ ಕಷ್ಟನ ನೀನು? ಆ ಮನೆಗೆ ಹೋಗಿ ತರಕಾರಿ ತಗೊಂಡ್ ಬಂದು ಅಲ್ಲಿ ಅಡಿಗೆ ಮಾಡು, ಅಲ್ಲಿ ಮನೆ ಕೆಲಸ ಮಾಡು, ಅಲ್ಲಿಂದ ಇಲ್ಲಿಗೆ ಬಂದು ಇಲ್ಲಿ ತರಕಾರಿ ತಂದು ಇಲ್ಲಿ ಅಡಿಗೆ ಕೆಲಸ ಮಾಡಿ, ಬಬ್ಬ ನನ್ಗಂತೂ ಸಾಕಾಗಿ ಹೋಯ್ತು ಕಣೆ. ಭಾಗ್ಯ, ಇಷ್ಟೆಲ್ಲಾ ಕೆಲ್ಸ ನೀನ್ ಹೇಗ್ ಮಾಡ್ತೀಯೋ ದೇವ್ರೇ ಬಲ ಕಣೆ. ಅಯ್ಯೋ ಸುನಂದ, ಸ್ವಲ್ಪ ಸುಮ್ನೆ ಇರ್ತೀರಾ? ಬಂದಾಗಿಂದ ವಟ 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 ಅಂತ ಶುರು ಹಚ್ಕೊಂಡ್ಬಿಟ್ರಿ. ನಾನು ನೋಡ್ತಾನೆ ಇದ್ದೀನಿ, ಒಂದಾಗತ್ಲು ಒಂದು ಸ್ವಲ್ಪ ಆದ್ರೂ ನೆಮ್ಮದಿ ಕೊಡಿ ಸುನಂದ. ಅಂದ್ರೇನ್ ಬಿಗ್ದೇಮ್ಮ ನಿಮ್ ಮಾತಿನ ಅರ್ಥ? ನಾನ್ ನಿಮ್ ನೆಮ್ಮದಿನ ಹಾಳು ಮಾಡ್ತಿದ್ದೀನಿ ಅಂತನಾ? ಅಲ್ಲ, ಈ ಮನೇಲಿ ನನಗ್ ಮಾತಾಡಕ್ಕೂ ಸ್ವಾತಂತ್ರ್ಯ ಇಲ್ವಾ? ಅಯ್ಯೋ ಅಮ್ಮ, ಅತ್ತೆ ಹಾಗೆ ಹೇಳಿದಲ್ಲಮ್ಮ. ನಿನ್ನೆ ಮೊನ್ನೆ ಎಲ್ಲ ನಡೆದಿರೋ ಘಟನೆಯಿಂದ ಎಲ್ರಿಗೂ ತುಂಬಾನೇ ಬೇಜಾರಾಗಿದೆ. ಅಂತದೇನಾಯ್ತು ಮಗಳೇ? ತಮ್ಮ ಬಂಗಾರಿ ಎಲ್ಲೋ ಕಾಣಿಸ್ತಾ ಇಲ್ಲ. ಇನ್ನೂ ಬಂದಿಲ್ಲ, ಕೈ ಕಳ್ಕೊಂಡ್ ಬರ್ತಂತ
ಸಿಗ್ಲಿಲ್ವಲ್ಲ? ಅಯ್ಯೋ ದೇವ, ನಾವೆಲ್ಲ ಕಡೆ ಹುಡುಕಿದ್ವಿ ಭಾಗ್ಯ, ತನ್ವಿ ಕಾಣಿಸ್ತಾನೆ ಇಲ್ವಲ್ಲೇ. ಇದ್ರೆ ಎಲ್ಲಿ ಹೋದ್ಲು ಅತ್ತೆ ಇವಳು? ಅಪ್ಪ ಪ್ಲೀಸ್ ಸಮಾಧಾನ ಮಾಡ್ಕೊಳ್ಳಿ. ಸಾಹೇಬ್ರ ಹೇಳ್ತಾ ಇದ್ರಲ್ಲ ಇನ್ನು 2 ಮಿಸ್ಸಿಂಗ್ ಕಂಪ್ಲೇಂಟ್ ಇದೆ ಅಂತ, ಅದಿನ್ನೂ ಕನ್ಫರ್ಮ್ ಆಗಿಲ್ಲ. ನೀವೇ ಕದಲ್ಲ ಆದಿ ಅಣ್ಣ ಅಂತಾನೆ ಅನ್ಕೋತೀರಾ? ಆಗಲ್ಲ ಕಣೋ. ಅಪ್ಪ ನೀವು ಧೈರ್ಯ ತಗೊಳ್ಳಿ, ನಾನು ಈಗಲೇ ಹೋಗಿ ಅದ್ ಯಾರು ಅಂತ ನೋಡ್ಕೊಂಡ್ ಬರ್ತೀನಿ, ಓಕೆನಾ? ರಂಜಿತ್ ನೀವಾ? ಸರ್ ಅದು ಕಾಮತ್ ಸರ್ದು ಒಂದು ಸಿಗ್ನೇಚರ್ ಬೇಕಿತ್ತು. ಏಯ್, ನಾವೆಲ್ಲಿ ಟೆನ್ಷನ್ ಅಲ್ಲಿ ಸಾಯ್ತಿದೀವಿ, ಮೂನ್ ಬಂದು ಸಿಗ್ನೇಚರ್ ಅಂತ. ಇವಾಗ ಯಾವ ಸೈನು ಮಾಡಕ್ಕಾಗಲ್ಲ, ಹೋಗು. ಮೇಡಮ್ ಅದು ತುಂಬಾ ಇಂಪಾರ್ಟೆಂಟ್ ಫೈಲ್ ಇತ್ತು. ರಂಜಿತ್ ನೋಡಿ, ಮನೆ ಪರಿಸ್ಥಿತಿ ಸ್ವಲ್ಪ ಸರಿ ಇಲ್ಲ, ನೀವು ನಾಳೆ ಬಂದು ಸೈನ್ ಹಾಸ್ಕೊಳ್ಳಿ. ಸರ್ ಇದೆಲ್ಲ ಇವತ್ತೇ ಕ್ಲೈಂಟ್ ಕಳ್ಸ್ಕೊಡ್ಬೇಕಂತೆ, ಅದಕ್ಕೆ ಆದಿ ಸರ್ ಬೇಗ ಹೋಗಿ ಸೈನ್ ಹಾಕಿಸ್ಕೊಂಡ್ ಬಾ ಅಂತ ಕಳ್ಸಿದ್ರು. ಯಾರು ಕಳ್ಸಿದ್ದು ಅಂತೆ? ಆದಿ ಸರ್ ಕಳ್ಸಿದ್ರು. ಗುಡ್ ಮಾರ್ನಿಂಗ್ ಸರ್. ಯಾಕೆ ಸರ್ ನಿದ್ದೆ ಮಾಡಿಲ್ವಾ ಸರ್? ಸರಿಗೆ ಕಣ್ಣೆಲ್ಲ ಕೆಂಪಾಗ್ಬಿಟ್ಟಿದೆ ಸರ್. ಹೌದಾ? ಹೌದು ಸರ್. ಆತರ ಏನಿಲ್ಲ. ಹೊರಡಿ ಹೊರಡಿ. ಓಕೆ. ಆಫೀಸ್ಗೆ ಹೋಗಕ್ ಮುಂಚೆ ಕನ್ನಡಕ ಹಾಕೊಂಡು ಹೋಗೋದನ್ನ ಮರಿಬಾರದು. ಆಫೀಸ್ಗೆ ಹೋಗ್ತಿದ್ದಂಗೆನೆ ಫಸ್ಟ್ ಬ್ರದರ್ ಹತ್ರ ಮಾತಾಡ್ಬೇಕು. ಏನ್ ಅಂತಾರೋ ಏನೋ, ನಾನೊಂದು ಸ್ವಲ್ಪ ಕಂಟ್ರೋಲ್ ಅಲ್ಲಿ ಇದ್ದಿದ್ರೆ ಎಲ್ಲ ಸರಿಯಾಗಿರೋದು. ಹೇಗಪ್ಪ ಫೇಸ್ ಮಾಡ್ಲಿ ಗೊತ್ತಾಗ್ತಾನೆ ಇಲ್ವಲ್ಲ. ಬೆಸ್ಟ್ ಒಂದು ಪ್ರಾಕ್ಟೀಸ್ ಮಾಡ್ಬೇಡ. ಓಕೆ, ಹಾ, ಸಪೋಸ್ ಬ್ರದರ್ ಅಲ್ಲಿಂದ ಬರ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಬ್ರದರ್. ಗುಡ್ ಮಾರ್ನಿಂಗ್ ತಾಂಡ ಬ್ರದರ್. ಬ್ರದರ್, ನಿಮ್ಮ ಹತ್ರ ಒಂದು ಮಾತು ಹೇಳಬೇಕು ಅಂತ ಇತ್ತು, ಹೇಳ? ಎಸ್ ಬ್ರದರ್, ಹೇಳಿ. ಬ್ರದರ್, ಅದು ಮೊನ್ನೆ ನಾನು ಒಂದು ಸ್ವಲ್ಪ ಜಾಸ್ತಿನೇ ಕುಡಿದ್ಬಿಟ್ಟು ಹೇಗೋ ಬಿಹೇವ್ ಮಾಡಿಬಿಟ್ಟೆ. ಯೂಶಲಿ ನಾನು ಅಷ್ಟೊಂದೆಲ್ಲ ಕುಡಿಯೋದೇ ಇಲ್ಲ, ನಾನು ತುಂಬಾ ಒಳ್ಳೆ ಹುಡುಗ. ಬಟ್ ಅದ್ ಯಾಕೆ ಆತರ ಆಯ್ತೋ ಗೊತ್ತಿಲ್ಲ. ಐ ಆಮ್ ರಿಯಲಿ ಸಾರಿ ಬ್ರದರ್. ಇಡಿಯಟ್, ಕುಡಿದ್ಬಿಟ್ಟು ಹೇಗೇಗೋ ಬಿಹೇವ್ ಮಾಡ್ತೀಯ, ಇದೆಲ್ಲ ನನಗಿಷ್ಟ ಆಗಲ್ಲ. ಬೇಡ ಬೇಡ ಬೇಡ, ಈ ಟೋನ್ ಅಂತೂ ಪಕ್ಕಾ ವರ್ಕೌಟ್ ಆಗಲ್ಲ. ಸ್ವಲ್ಪ ಟೋನು, ಸ್ಟೈಲು, ಡೈಲಾಗ್ ಡೆಲಿವರಿ ಎಲ್ಲ ಚೇಂಜ್ ಮಾಡಬೇಡ. ಬ್ರದರ್ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೋದಾ ಬ್ರದರ್ ಅವರೇ? ಎಸ್ ಬ್ರದರ್, ಹೇಳಿ, ಏನ್ ವಿಷಯ? ಬ್ರದರ್ ಅವರೇ, ಅದು ಮೊನ್ನೆ ಒಂದ್ ಸ್ವಲ್ಪ ಜಾಸ್ತಿ ಕುಡಿದ್ಬಿಟ್ಟು ಹೇಗೇಗೋ ಆಡ್ಬಿಟ್ಟೆ. ನಿಮಗೆ ಪಾಪ ಮುಜುಗರ ಆಯ್ತು ಅನ್ಸತ್ತೆ. ಐ ಆಮ್ ಸಾರಿ ಬ್ರದರ್ ಅವರೇ, ದಯವಿಟ್ಟು ನನ್ನ ಕ್ಷಮಿಸ್ಬಿಡ್ತೀರಾ ಪ್ಲೀಸ್ ಬ್ರದರ್ ಅವರೇ? ದಟ್ ಇಸ್ ಓಕೆ ತಾಂಡ ಬ್ರದರ್, ನೋ ಪ್ರಾಬ್ಲಮ್ ಎಟ್ ಆಲ್. ಕ್ಷಮಿಸಿದ್ದೀನಿ, ಇಟ್ಸ್ ಓಕೆ, ನೋ ಪ್ರಾಬ್ಲಮ್. ಬ್ರದರ್ ಅವರೇ, ಕ್ಷಮಿಸ್ಬಿಟ್ರಾ? ನಿಜವಾಗ್ಲೂ ಕ್ಷಮಿಸ್ಬಿಟ್ಟಿದ್ದೀರಾ? ಎಲ್ಲ ಓಕೆ ತಾನೇ? ಬ್ರದರ್ ಅವರೇ, ಸೂಪರ್ ಬ್ರದರ್ ಅವರೇ, ಗ್ರೇಟ್ ಬ್ರದರ್ ಅವರೇ. ನೀವು ನಿಜವಾಗ್ಲೂ ಬ್ರದರ್ ಅವರೇ, ನೀವ್ ಇಷ್ಟು ಬೇಗ ಕ್ಷಮಿಸ್ತೀರಾ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಒಂಥರ ಗ್ರೇಟ್ ನೀವು. ಗ್ರೇಟ್ ಅಲ್ಲ, ನೀವು ಗ್ರೇಟೆಸ್ಟ್. ಥ್ಯಾಂಕ್ ಯು ಬ್ರದರ್ ಅವರೇ. ಅಯ್ಯೋ, ಇವನ್ಗೇನಾದ್ರೂ ತಲೆಗಿಲೆ ಕೇಳ್ತಾ?
ತಾಂಡವ್ ಏನಾಯ್ತು ನಿನ್ಗೆ? ಏನಿಲ್ಲ ಬ್ರದರ್, ಶ್ರೇಷ್ಠ ಅದು ಬ್ರದರ್ ಹತ್ರ ಸಾರಿ ಕೇಳಿ ಅಂತ ಪ್ರಾಕ್ಟೀಸ್ ಮಾಡ್ತಿದ್ದೆ ಅಷ್ಟೇ. ಈ ತರ ಎಲ್ಲ ಆಡಿದ್ರೆ ನಿನ್ನ ಲೂಸ್ ಅನ್ಕೊಂತಾರೆ ಕಣೋ. ಅಲ್ಲ ತಾಂಡವ್, ನನ್ನೇ ಪ್ರಪೋಸ್ ಮಾಡ್ಬೇಕಾದ್ರೆ ನೀನ್ ಇಷ್ಟೆಲ್ಲ ಪ್ರಾಕ್ಟೀಸ್ ಮಾಡಿ ಪ್ರಪೋಸ್ ಮಾಡ್ಲಿಲ್ಲ, ಈಗ ನೋಡಿದ್ರೆ ಈಗ ಆಡ್ತಿದ್ಯಲ್ಲ. ಅಯ್ಯೋ ಶ್ರೇಷ್ಠ, ಅದೆಲ್ಲ ಬಿಡು. ಸ್ಮೆಲ್ ಏನಾದ್ರು ಬರ್ತಿದ್ಯಾ? ಅಯ್ಯೋ ಪುಣ್ಯಾತ್ಮ, ಇಲ್ಲ ಕಣಪ್ಪ, ಯಾಕೆ ಹಿಂಗ್ ಆಡ್ತಿದ್ಯಾ? ಇಲ್ಲ ಶ್ರೇಷ್ಠ, ಬ್ರದರ್ನ ಕನ್ವಿನ್ಸ್ ಮಾಡ್ಲೇಬೇಕು, ಅದೇ ಇಂಪಾರ್ಟೆಂಟ್. ಸರಿ ನಡಿ ಇವಾಗ. ನೀನ್ ಎಲ್ಲಿಗೆ ಬರ್ತಿದ್ಯಾ? ಅಯ್ಯೋ ನಿನ್ನ ಡ್ರಾಪ್ ಮಾಡಕ್ಕೆಲ್ಲ ಆಗಲ್ಲ, ನನಗೆ ಆಲ್ರೆಡಿ ಲೇಟ್ ಆಗಿದೆ. ತಾಂಡವ್, ಇವತ್ತು ನಾನು ನಿಮ್ಮ ಆಫೀಸಿಗೆ ಬರ್ತಾ ಇದ್ದೀನಿ, ನನಗೆ ಮೀಟ್ ಅಲ್ಲೇ. ರಂಜಿತ್, ಬಂದು ತುಂಬಾ ಒಳ್ಳೆ ವಿಷಯ ಹೇಳಿದಿರ. ಆದಿ ಅಣ್ಣನೇ ಕಾಣಿಸ್ತಿಲ್ಲ ಅಂತ ಇಲ್ಲಿ ಎಲ್ರು ಟೆನ್ಷನ್ ಅಲ್ಲಿ ಇದ್ರು ಗೊತ್ತಾ? ಹೌದು, ಆದಿ ಎಷ್ಟೊತ್ತಿಗೆ ಆಫೀಸಿಗೆ ಬಂದ? ಗೊತ್ತಿಲ್ಲ ಮೇಡಮ್, ನಾನು ಆಫೀಸ್ ಬರೋಷ್ಟಕ್ಕೆ ಅವ್ರು ಬಂದ್ಬಿಟ್ಟಿದ್ರು. ಏನ್ ಆಟ ಆಡ್ತಾ ಇದ್ದಾನ? ನಾವು ಕಾಣಿಸ್ತಿಲ್ಲ ಅಂತಲ್ಲಿ ಒದ್ದಾಡ್ತಾ ಇದ್ರೆ ಆಫೀಸ್ಗೆ ಹೋಗಿ ಕೂತಿದ್ದಾನ ಅವನು. ಅಲ್ಲ, ಒಂದ್ ಮಾತು ಹೇಳ್ಬೇಕು ಅಂತ ಅನ್ನಿಸ್ತಿಲ್ವಾ ಅವನಿಗೆ? ಇವಾಗ ಸೈನ್ ಹಾಕ್ಸ್ಕೊ ಬರಕ್ ಕಳ್ಸಿದಾನ? ಅವನ್ ಫೋನ್ ಏನಾಗಿದೆ ಅಲ್ಲಿ? ಗೊತ್ತಿಲ್ಲ ಸರ್ ಏನಾಗಿದೆ ಅಂತ. ಆ ಫೈಲ್ ಕೊಡಿಲಿ. ಅವನು ಈ ಮನೆಗೆ ಬರೋ ತನಕ ಸಿಗ್ನೇಚರ್ ಹಾಕೋದಿಲ್ಲ ಅಂತ ಹೇಳು. ಅದು ಹೋಗಿ ಹೇಳು ಅಂತೆಲ್ಲ ಅವನಿಗೆ. ಅಣ್ಣ, ಆದಿ ಮೇಲಿನ ಕೋಪನ ಇವನ್ ಮೇಲೆ ಯಾಕೆ ತಿರ್ಸ್ಕೊತಿದ್ಯಾ? ಆದಿ ಕೋಪ ಹೇಗಂತ ನಿನಗ್ ಚೆನ್ನಾಗ್ ಗೊತ್ತಲ್ವಾ? ಇವನೀಗ ಸೈನ್ ಮಾಡಿಸ್ಕೊಂಡು ಹೋಗಿಲ್ಲ ಅಂದ್ರೆ ನೀನೇ ಯೋಚನೆ ಮಾಡು, ಆದಿ ಇವನ್ನ ಹೇಗ್ ಬೈಬೋದು ಅಂತ. ಸರಿ ಆಗಿದ್ರೆ ನಾನು ಅವನ ಹತ್ರ ಮಾತಾಡ್ತೀನಿ. ರಂಜಿತ್, ನಿನ್ನ ಆಫೀಸ್ ಕೊಲ್ಲಿ ಮಾಡಿ ಆದಿ ಕೊಡಕ್ ಕೇಳು, ನಾನು ಮಾತಾಡ್ಬೇಕು. ಸರಿ ಸರ್. ಹಲೋ ಮಹೇಶ್, ಆದಿ ಸರ್ ಹತ್ರ ಫೋನ್ ಕೊಡು, ಸರ್ ಮಾತಾಡ್ಬೇಕಂತೆ. ಹಾ. ಹಲೋ, ನಿನಗೆ ಜವಾಬ್ದಾರಿ ಅನ್ನೋದೇನು ಇಲ್ವಾ? ಆಫೀಸ್ಗೆ ಹೋಗಿದ್ದೀನಿ ಅಂತ ಹೇಳಕ್ಕಾಗ್ಲಿಲ್ವೇನು? ಏನು ಹೇಳ್ತಿದೀಯಾ? ಅಲ್ಲೇನ್ ನಡೀತಾ ಇದೆ ಹೇಳು.